about ಯೂಸ್ ಮಾಡುವ ವಿಧಾನ. ಫಾರ್ ಎಕ್ಸಾಂಪಲ್, ಅಬೌಟ್ ಲೈಫ್ ಅಂದರೆ ಜೀವನದ ಬಗ್ಗೆ. ಇಲ್ಲಿ ಅಬೌಟ್ ಮೀನ್ಸ್ ಬಗ್ಗೆ. ಮೋರ್ ಎಕ್ಸಾಂಪಲ್ಸ್, ಅಬೌಟ್ ಹರ್ ಅಂದರೆ ಅವಳ ಬಗ್ಗೆ. ಅಬೌಟ್ ದ್ಯಾಟ್ ಅದರ ಬಗ್ಗೆ. ಅಬೌಟ್ ಅಮೇರಿಕದ ಬಗ್ಗೆ. ಅಬೌಟ್ ಡಿನ್ನರ್ ಸಂಜೆ ಊಟದ ಬಗ್ಗೆ. ಅಬೌಟ್ ಶಾಪಿಂಗ್ ಬಗ್ಗೆ. Okay, number 2 here. I was about to buy some apples. About to ಹೇಗೆ ಯೂಸ್ ಮಾಡ್ತೀವಿ ನೋಡಿ. ನಾನು ಆ್ಯಪಲ್ಸ್ ಕೊಂಡುಕೊಳ್ಳುವುದರಲ್ಲಿದ್ದೆ, ತಗೊಳ್ಳೋದ್ರಲ್ಲಿದ್ದೆ. ಓಕೆ, ಮೋರ್ ಎಕ್ಸಾಂಪಲ್ಸ್. ಐಮ್ ಅಬೌಟ್ ಟು ಸ್ಲೀಪ್ ನೌ. ಇನ್ನೇನು ಮಲ್ಕೊಳ್ಳೋದ್ರಲ್ಲಿದ್ದೀನಿ, ನಾನು ರೆಡಿ ಆಗಿದ್ದೀನಿ, ನಾನು ಬೆಡ್ನಲ್ಲಿದ್ದೀನಿ ಅನ್ನೋ ರೀತಿಯಲ್ಲಿ ಯೂಸ್ ಮಾಡ್ತೀವಿ. ವಿಚ್ ಮೀನ್ಸ್ you're all ready to sleep now. The movie is about to start. ಮೂವಿ ಸ್ಟಾರ್ಟ್ ಆಗುವುದರಲ್ಲಿದೆ ಅಂತ ಹೇಳೋದಕ್ಕೆ ಯೂಸ್ ಮಾಡ್ತೀವಿ. Number 3 here. She was about 10 years old. ಅಂದರೆ ಗೆಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅವಳಿಗೆ ಎಷ್ಟು ವರ್ಷ ಆಗಿರ್ಬೋದು ಅನ್ನೋದಕ್ಕೆ. ಅವಳಿಗೆ ಬಹುಶಃ 10 ವರ್ಷ ಆಗಿತ್ತು ಅನಿಸುತ್ತೆ. ಅಬೌಟ್ ಅಪ್ರಾಕ್ಸಿಮೇಟ್ಲಿ, ಬಹುಶಃ, ಈ ಥರ ಗೆಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. Number 4 here. How about we go see a movie tonight? ನಾವು ಇವತ್ತು ಸಂಜೆ ಮೂವಿ ನೋಡೋಕೆ ಹೋಗೋಣವಾ. ಸಜೆಷನ್ ಕೊಡೋಕೆ, ಹಾಗೆ ಮಾಡೋಣವಾ ಹೀಗೆ ಮಾಡೋಣವಾ ಅಂತ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಈ ಥರ ಯೂಸ್ ಮಾಡ್ತೀವಿ. ಹೌ ಅಬೌಟ್ ಯು ಹ್ಯಾವ್ ಡಿನ್ನರ್ ವಿತ್ ಅಸ್ ಟುನೈಟ್. ಇವತ್ತು ನಮ್ಮ ಜೊತೆ ನೀವು ಊಟ ಮಾಡಿದರೆ ಹೇಗಿರುತ್ತೆ. ಹೌ ಅಬೌಟ್ ಸಮ್ ಟೀ ಕುಡಿತೀರಾ ಸ್ವಲ್ಪ. ಹೌ ಅಬೌಟ್ ಕಪ್ ಆಫ್ ಕಾಫಿ ಕುಡಿತೀರಾ ಸ್ವಲ್ಪ. ಹೌ ಅಬೌಟ್ ಪಿಜ್ಜಾ ತಿನ್ನೋಣವಾ. ಯೂಸ್ ಇಟ್ ಫಾರ್ ಸಜೆಸ್ಟಿಂಗ್ ಥಿಂಗ್ಸ್. Number 5, it's about time. About means here, ಇದು ಆ ಕೆಲಸ ಆಗೋ ಸಮಯ. ಇಟ್ಸ್ ಟೈಮ್ ಅಂದರೆ ಅದ್ರ ಸಮಯ ಬಂತು ಅನ್ನೋ ರೀತಿಯಲ್ಲಿ ಯೂಸ್ ಮಾಡ್ತೀವಿ. when the dinner is ready in the kitchen, ಊಟ ಅಡುಗೆ ಮನೆಯಲ್ಲಿ ರೆಡಿ ಆಗಿದೆ, and you say, ಆ ಸಮಯದಲ್ಲಿ ಹೇಳ್ತೀರಾ, hey, it's about time ಅಂದರೆ ಊಟ ಮಾಡೋ ಟೈಮ್ ಬಂತು ಅನ್ನೋದಕ್ಕೆ. ಮೀನ್ಸ್ ಇಟ್ಸ್ ಟೈಮ್ ಟು ಈಟ್ ದ ಡಿನ್ನರ್ ದಟ್ ಯು ಆರ್ ವೇಟಿಂಗ್ ಫಾರ್. ನೀವು ಊಟಕ್ಕೆ ಕಾಯ್ತಾ ಇದ್ದೀರಾ, ಒಳಗಡೆ ಡಿನ್ನರ್ ರೆಡಿ ಆಗಿದೆ, ನಿಮ್ಗೆ ಹಸು ಆಗಿದೆ. ಆ ಸಮಯದಲ್ಲಿ ನೀವು ಹೇಳ್ತೀರಾ, ಇಟ್ಸ್ ಟೈಮ್ ಟು ಈಟ್ ಡಿನ್ನರ್. when you're excited about the result of something, that's when you say it's about time. Means the result is about to come and you're ready to hear it. ಏನೋ ಯಾವುದೋ ಒಂದು ರಿಸಲ್ಟ್ ಬರ್ತಾ ಇದೆ, ನೀವು ಆ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಾ. ಆವಾಗ ಈ